ಈಗ ಏನು ನಾವು ಸುಮಾರು ಎಂಪ್ಲಾಯ್ಮೆಂಟ್ ಇದೆ, ಆ ಎಂಪ್ಲಾಯ್ಮೆಂಟ್ ಏನಿದೆ ಸುಮಾರು ಕನಿಷ್ಠ ಪಕ್ಷ ಒಂದು 10-15 ಸಾವಿರ ಮಕ್ಕಳಿಗೆ ಒಂದು ದಿವಸ ಉದ್ಯೋಗ ಸಿಗಬೇಕು. ಇದು ಮಿನಿಮಮ್ ಟಾರ್ಗೆಟ್ ಇಟ್ಕೊಂಡಿದ್ದೀನಿ ನಾನು. ಮಿನಿಮಮ್ 1 ಲಕ್ಷ ಕೋಟಿ, ಒಂದು 15,000 ಜನಕ್ಕೆ ಎಂಪ್ಲಾಯ್ಮೆಂಟ್ ಸಿಗಬೇಕು ಅಂತೇಳಿ. ನೋಡೋಣ ಅದು ಹೆಂಗೆ ಕಾಲ ಬರ್ತದೆ, ಇನ್ನು ಹೆಚ್ಚಿಗೆ ಆದರೆ ಹೆಚ್ಚಿಗೆ ಇನ್ವೆಸ್ಟರ್ಸ್ ಬರಲಿಕ್ಕೆ ಆ ಪ್ರಯತ್ನವನ್ನು ಮಾಡ್ತೀವಿ. ಥ್ಯಾಂಕ್ ಯು ಸರ್. ವಿಜಯಪುರದ ಯುವಕರಿಗೆ ಆದ್ಯತೆ ಇದೆ. ಬಿಜಾಪುರ ಇಂಡಸ್ಟ್ರಿ ಹೋಗ್ತಿದೆ, ಬೇರೆ ಇರ್ತಾರ ಸರ್. ಇಂಡಸ್ಟ್ರಿಗಳು ಸೆಟಪ್ ಆಗ್ತದೆ, ಟೇಕ್ ಟೈಮ್, ಯಾಕಂದ್ರೆ ಅಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಸೆಟಪ್ ಆಗಬೇಕು, ಎಲ್ಲ ಬಹುದು. ಸೊ ವಾಟ್ ಇಸ್ ದ ಟಾರ್ಗೆಟ್? 42,000 ಯಾವಾಗ ಮಟೀರಿಯಲೈಸ್ ಆಗ್ಬಹುದು ಅನ್ನೋದು? ಹೌ ಮೆನಿ ಡೇಸ್? ನೀವು ಇದ್ರಾಗ ನಾನು ಹೇಳಿದಲ್ಲ, 42,000 ಆಲ್ರೆಡಿ 38,000 ಕ್ರೋಸ್ ನಾನು ಹೇಳಿದ್ದೇನೆ. ಈಗಾಗಲೇ 34,000 ಕ್ರೋಸ್ ಈಗ ಆಲ್ರೆಡಿ ಅದಕ್ಕೆ ಕಮಿಟೆಡ್ ಸ್ಟಾರ್ಟ್ ಆಗ್ತದೆ. ಫಾರ್ ಎನಿ ದಿಸ್ ಒನ್ ಟು ಕಮ್ ಅವ್ರು ಬಂದು ಇಲ್ಲೆಲ್ಲ ಮಾಡಿ ಲ್ಯಾಂಡು ಇದು ಮಾಡಿ ಎಲ್ಲ ಮಾಡಿಕೊಂಡು ಪರ್ಮಿಷನ್ ತೊಗೊಳ್ಬೇಕು. ಮಿನಿಮಮ್ 1 year ಗೋಯಿಂಗ್ ದ್ಯಾಟ್ ಅಂಡ್ ದಿಸ್ ಇಸ್ ರಿಕ್ವೈರ್ಡ್ ಪೀರಿಯಡ್ ಫಾರ್ ದಟ್. 2 ವರ್ಷದಲ್ಲಿ ಒಂದು ಸೈಡ್ ಮಾಡ್ತಾರೆ. ಮತ್ತೆ ಅದಕ್ಕೆ ಸಿಂಗಲ್ ವಿಂಡೋ ಮಾಡಿದ್ದೀವಿ. ಈಗ ಮೊದಲಿನಗಿಂತ ಜಾಸ್ತಿ 50 ಮೊದಲು 2 ವರ್ಷ ತಗೋತಿದ್ರೆ ಈಗ 1 ವರ್ಷಕ್ಕೆ ಎಸ್ಟಿಮೇಟ್ ಆಗ್ತದೆ. ಸಿಂಗಲ್ ವಿಂಡೋ ಕ್ಲಿಯರೆನ್ಸ್ ಮಾಡಿ ಹೇಳಿದ್ದು ನಾನು ಮೊದಲನೇ. ಸೊ ಗ್ರೌಂಡ್ ಮಾಡ್ಲಿಕ್ಕೆ ಐ ಥಿಂಕ್ ಮೇ ಬಿ 2 years ತಗೋಬಹುದು. ಯಾಕಂದ್ರೆ ಕಟ್ಟಡ ಎಲ್ಲ ಕಟ್ಟಬೇಕು, ಎಲ್ಲ ಮಾಡ್ಬೇಕಂದ್ರೆ 2 years ಮಿನಿಮಮ್ ಬೇಕು. ನಮ್ಮ ಮನೆ ಕಟ್ಬೇಕಂದ್ರೆ 2 ವರ್ಷ ಬೇಕಾಗುತ್ತೆ ನಮಗೆ. Within next 3 years we'll have some basic good setups. इंफ्रास्ट्रक्चर लैंड है ना हमारे पास, लैंड है, पानी है, इलेक्ट्रिसिटी है. उनको क्या चाहिए? लैंड चाहिए तो इलेक्ट्रिसिटी चाहिए, पानी चाहिए. Airport is also coming then. ಏರ್ಪೋರ್ಟ್ ಇಸ್ ಆಲ್ಸೋ ಕಮಿಂಗ್. ಯಾವ ಪ್ಲೇಸ್ ಅಲ್ಲಿ ಆಮೇಲೆ ನಾವು ಫೋರ್ಸ್ ಮಾಡಿ ಬಿಜಾಪುರ ಜಿಲ್ಲೆಯಲ್ಲಿ ಅವ್ರಿಗೆ ಬೇಕಾದಿಲ್ಲ. ಫಾರ್ ಎಕ್ಸಾಂಪಲ್ ಸುಜ್ಲಾನ್, ನಾನು ಅವ್ರಿಗೆ ಇದ್ರ KDB ಲ್ಯಾಂಡ್ ತೋರಿಸಿದೆ. ಅವರು ಅದಕ್ಕೆ ಅದು ಲಾರ್ಜೆಸ್ಟ್ ಬ್ಲೇಡ್ ಇನ್ ದ ವರ್ಲ್ಡ್ ಅಂತದ್ದು, ಒನ್ ಆಫ್ ದ ಲಾರ್ಜೆಸ್ಟ್ ಬ್ಲೇಡ್ ಇನ್ ದ ವರ್ಲ್ಡ್. ಅಲ್ಲಿ ಮುಳವಾಡಿ ತಗೊಳಿಲ್ಲ, ತಾವೇ ಸ್ವಂತ ತಗೊಂಡ್ರು. ನಾನು ಮೊನ್ನೆ ಇಲ್ಲ ಸರ್, ನಾವು ಬಾಟ್ ಅವ್ರ ಲ್ಯಾಂಡ್ ಅಂತ ಗೊತ್ತು, ಲ್ಯಾಂಡ್ ತಗೊಂಡು ಮುಳವಾಡು ಇಲ್ಲಿ ಎಲ್ಲಿ ಬೇಕಾದ್ರೆ ನಾವು ಕೊಡ್ತೀವಿ. ಲ್ಯಾಂಡ್ ಇಸ್ ನಾಟ್ ಅನ್ ಇಶ್ಯೂ. ವಿಜಯಪುರ ಜಿಲ್ಲೆಯಲ್ಲಿ ಆಗ್ಬೇಕಷ್ಟೇ. ಸ್ಟಾರ್ಟ್ ಆಗಿದೆ ಈಗ ಆಲ್ರೆಡಿ. ಮತ್ತೆ ಇದನ್ನು ಅನ್ವೇಲ್ ಮಾಡಿದ್ರು, ಮೊನ್ನೆ ಮುಖ್ಯಮಂತ್ರಿಗಳು ಅನ್ವೇಲ್ ಮಾಡಿದ್ರು. ಅದನ್ನು ಸ್ಟಾರ್ಟ್ ಆಗಿದೆ. ಸಿಂಗಲ್ ವಿಂಡೋ ಈಗ ಇನ್ನೂ ಸ್ವಲ್ಪ ಟ್ರೈನಿಂಗ್ ಇದಾವೆ. ಅಂದ್ರೆ ಎಲ್ಲರಿಗೂ ಕೂಡ ನಾವು ಸ್ವಲ್ಪ ಏನೇನಿದೆ ಅಂತಂದ್ರೆ ಕನೆಕ್ಟ್ ಮಾಡಿದ್ದೀವಿ. ನಮ್ಮ SLAಗಳು ಹಿಡ್ಕೊಂಡು ಎಲ್ಲರಿಗೂ ಇನ್ಕ್ಲೂಡಿಂಗ್ ಎಲ್ಲ ಆಫೀಸರ್ಸು, ಮಿನಿಸ್ಟರ್ಸ್ಗೆ ಒಂದು ಕ್ಯಾಬಿನೆಟ್ಗೆ ಹೋಗ್ತಾ ಇದೀವಿ. ಮಿನಿಸ್ಟರ್ಗೂ ಸೆನ್ಸಿಟೈಸ್ ಮಾಡ್ತಾ ಇದೀವಿ. ಅಂದ್ರೆ ಬೇರೆ ರಾಜ್ಯಗಳಲ್ಲಿ ಹೆಂಗಿದೆ, ಎಷ್ಟು ದಿವಸ ಪರ್ಮಿಷನ್ ಸಿಗುತ್ತೆ, ಪರ್ಮಿಷನ್ ಡಿಲೇ ಆದ್ರೆ ಅವರು ಬೇರೆ ವ್ಯತಿರಿಕ್ತ ನಿರ್ಣಯ ತಗೋತಾರೆ. ಪರಿಸರ ಸ್ನೇಹಿ ನಾವು ಉದ್ಯಮ ಸ್ನೇಹಿತರು ಇರ್ಲಿದ್ರೆ ಬೇರೆ ರಾಜ್ಯಗಳಿಗೆ ನೋಡ್ತಾರೆ.